ಈ ಮಳೆಗಾಲ ಶುರುವಾದ್ರಂತೂ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅಥವಾ ಖಾರವಾಗಿ ತಿನ್ನಬೇಕು ಅಂತ. ಅದೇ ರೀತಿ ಮಳೆ ಕೂಡ ಬಂದೋಗಿದ್ರಿಂದ ಬ್ರೇಕ್ಫಾಸ್ಟ್ಗೆ ಇವತ್ತು ಬಿಸಿ ಬಿಸಿಯಾಗಿ ಖಾರವಾಗಿರುವಂಥ ಒಂದು ಮೆಣಸಿನ್ಕಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪಿನ ಬಂದು ತುಂಬ ದಿನ ಆಗಿತ್ತು ಮಾಡಿ. ನಾನು ಪ್ರೆಗ್ನೆನ್ಸಿಯಲ್ಲಿ ತುಂಬ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದಂತೂ ಖಾರ ಇಷ್ಟ ಆಗ್ತಿದ್ರಿಂದ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದೆ. ಇದೇನು ಮಾಡಲಿಕ್ಕೆ ಒಂದು 200 ಗ್ರಾಮಷ್ಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ 4 ಟೊಮೊಟೊ ಅದನ್ನೆಲ್ಲ ಹಚ್ಚಿಟ್ಕೊಂಡ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಕರಿಬೇವು ಹಾಗೆಯೇ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಚ್ಚಿರೋ ಅಂಥ ಮೆಣಸಿನ್ಕಾಯಿ, 4 ಟೊಮೊಟೊನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ರೆ ಮುಗ್ದೋಯ್ತು, ಪಲ್ಯ ರೆಡಿ ಆಗೋಗುತ್ತೆ. ಖಾರವಾಗಿರುತ್ತೆ. ಒಂದು 15 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣಿನ ರಸನ ಸೇರಿಸಿ ಒಂದು 2 ನಿಮಿಷ ಬೇಯಿಸಿದ್ರೆ ರೆಡಿ ಆಗೋಗುತ್ತೆ ಪಲ್ಯ. ಹಾಗೆ ರೊಟ್ಟಿ ಕೂಡ ಪಕ್ಕದಲ್ಲಿ ರೆಡಿ ಆಗ್ತಾಯಿತ್ತು. ಇದನ್ನು ಮೊಸರು ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಇದನ್ನು ನಾವು ತುಪ್ಪ ಜೊತೆ ಸರ್ವ್ ಮಾಡ್ಬೋದು. ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.